ಅಂತರ್ಯುದ್ಧಕ್ಕೆ ದಿನಕ್ಕೊಂದು ಟ್ವಿಸ್ಟ್ಗಳಂತೂ ಸಿಗ್ತಾ ಇದೆ. ಇನ್ನೊಂದು ಕಡೆಗೆ ದೆಹಲಿ ಪರೇಡ್ ಅಥವಾ ದೆಹಲಿ ಮೆರವಣಿಗೆಯನ್ನ ನಾಯಕರುಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಜಿ ಪರಮೇಶ್ವರ್ ಅವರು ದೆಹಲಿಗೆ ಇವತ್ತು ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನು ದೆಹಲಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಹೋಗ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ರಾಜಣ್ಣ ಬಳಿಕ ಪರಮೇಶ್ವರ್ ಅವರ ದೆಹಲಿ ಪರೇಡ್ ಸಾಕಷ್ಟು ಕೌತುಕಕ್ಕೆ ಕಾರಣ ಆಗ್ತಾ ಇದೆ. ಮಧ್ಯಾಹ್ನ ದೆಹಲಿಯನ್ನ ಹೋಮ್ ಮಿನಿಸ್ಟರ್ ತಲುಪ್ತಾರೆ. ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡೋದು ಅವರ ಮುಖ್ಯ ಉದ್ದೇಶ ಆಗ್ತಾ ಇದೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸಹಜವಾಗಿ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ಈ ಭೇಟಿಯ ಹಿಂದೆ 108 ಲೆಕ್ಕಾಚಾರಗಳು ಸಹಜವಾಗಿ ಅಡಕವಾಗಿದೆ. ರಾಜಣ್ಣ ಅವರು ಭೇಟಿ ಮಾಡಿ ಬಂದ್ಮೇಲೆ ಅವ್ರ ಫಾರ್ಮೇ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದೆ. ಫುಲ್ ಅಗ್ರೆಸಿವ್ ಫಾರ್ಮ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏಕ್ ಮಾರ್ ದೋ ತುಕುಡ ಅನ್ನೋ ರೀತಿನಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಪರಮೇಶ್ವರ್ ಅವರ ದೆಹಲಿ ಪ್ರಯಾಣ ಇವ್ರು ಹೋಗಿ ಬಂದ್ಮೇಲೆ ಇನ್ಯಾವ ರೀತಿಯಾಗಿ ಈ ರಾಜಕಾರಣ ಮೆರುಗನ್ನ ಪಡ್ಕೊಳ್ಳುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಂಗ್ಲ ಮಾಧ್ಯಮವೊಂದಕ್ಕೆ ಕೊಟ್ಟಂತಹ ಹೇಳಿಕೆಯಿಂದ ಶುರುವಾದಂತಹ ಅಂತರ್ಯುದ್ಧದ ತೀವ್ರತೆ ಅಥವಾ ಪೂರ್ವ ಕಿಡಿಗಳು ಈಗ ವ್ಯಾಪಕವಾಗ್ತಾ ಇದೆ. ಮತ್ತೆ 2-3 ಪ್ರಶ್ನೆಗಳನ್ನ ಹುಟ್ಟುಹಾಕ್ತಾ ಇದೆ. ಡಿಸೆಂಬರ್ ನಂತರ ಬದಲಾವಣೆಗಳಾಗಬಹುದು ಅನ್ನುವಂತಹ ಮಾತಿತ್ತಲ್ಲ, ಅದು ಮೇನಲ್ಲಿ ಏನಾದರೂ ಆಗುತ್ತಾ? ಅದಕ್ಕೆ ಇಲ್ಲಿ ಇಷ್ಟೊಂದು ಮೂಮೆಂಟ್ಸ್ ಆಗ್ತಾ ಇದೆಯಾ ಗೊತ್ತಿಲ್ಲ. ಓಕೆ, ಇನ್ನೊಂದು ಡೀಟೇಲ್ ಇದೆ. ದಲಿತ ಸಮಾವೇಶವೋ ಅಥವಾ ಶೋಷಿತ ಸಮಾವೇಶವೋ? ದಲಿತ ಸಮಾವೇಶಕ್ಕೆ ಒತ್ತಡ ಹಾಕೋದಕ್ಕೆ ಅಂತ ಇವರೆಲ್ಲ ಮುಂದಾಗ್ತಾ ಇದ್ದಾರೆ. ಬಟ್ ಹೈಕಮಾಂಡ್ನಿಂದ ಒಪ್ಪಿಗೆ ಸಿಗ್ತಾ ಇಲ್ಲ. ಶೋಷಿತರ ಹೆಸರಲ್ಲಿ ಮತ್ತೊಂದು ಸಮಾವೇಶಕ್ಕೆ ಮುಂದಾಗ್ತಾರಾ? ದಲಿತ ಸಮಾವೇಶಕ್ಕೆ ಅನುಮತಿ ಕೊಡೋದಕ್ಕೆ ಪರಮೇಶ್ವರ್ ಕೂಡ ಒತ್ತಡವನ್ನ ಹೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಗೊಂದಲದ ಬಗ್ಗೆ ಕೂಡ ಚರ್ಚೆಗಳಾಗುತ್ತಂತೆ. ಬದಲಾವಣೆ ನಿರ್ಧಾರದ ಬಗ್ಗೆ ಸ್ಪಷ್ಟಪಡಿಸೋದಕ್ಕೆ ರಾಜಣ್ಣ ಅವರು ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಅಧ್ಯಕ್ಷ ಸ್ಥಾನ ನೀಡಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಹೇಳಿಕೆಯನ್ನ ಕೂಡ ಅವರು ಕೊಟ್ಟುಬಿಟ್ಟಿದ್ದಾರೆ. ಈ ಮೂಲಕ ಒಬ್ಬ ವ್ಯಕ್ತಿಗೆ ಒಂದೇ ಹುದ್ದೆ ಅಂತ ರಾಜಣ್ಣ ಅವರು ಪ್ರತಿಪಾದಿಸಿದ್ರು. ಆಕ್ಚುಲಿ ಇದು ರಾಜಣ್ಣ ಅವ್ರ ಪ್ರತಿಪಾದನೆ ಅಲ್ಲ. ಉದಯಪುರದಲ್ಲಿ ಎಐಸಿಸಿ ಅಧಿವೇಶನ ಒಂದು ನಡೆಯುತ್ತೆ. ಅಲ್ಲಿ ಕಾಂಗ್ರೆಸ್ನವರೇ ಹೇಳ್ತಾರೆ, ಯಾರು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರೇ ಹೇಳ್ತಾರೆ, ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತ. ಅದನ್ನು ನೀವು ಇಲ್ಲೂ ಕೂಡ ಹಾಕಬೇಕಲ್ವಾ, ಇಲ್ಲೂ ಕೂಡ ಅಳವಡಿಸ್ಬೇಕಲ್ವಾ ಅನ್ನೋದು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರುವಂತಹ ವ್ಯಕ್ತಿಗಳ ಮಾತು. ಈ ಮೂಲಕ ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹಿಂಗೆ ಮಾಡಿದಾಗ ಏನಾಗುತ್ತೆ, ಡಿ ಕೆ ಶಿವಕುಮಾರ್ ಅವರ ಪವರ್ ಏನಿದೆ ಅದು ಅರ್ಧ ಕಟ್ ಮಾಡ್ದಂಗೆ ಆಗುತ್ತೆ. ನಾಳೆ ಈ ಪೋಸ್ಟ್ ಸಿದ್ದರಾಮಯ್ಯ ಲೀಡರ್ಶಿಪ್ ಅಂತ ಕ್ಲೇಮ್ ಮಾಡೋದಕ್ಕೆ ಹೋದಾಗಲೂ ಕೂಡ ನಮ್ಮ ಮಾತನ್ನು ಕನ್ಸಿಡರ್ ಮಾಡಬೇಕು ಅನ್ನೋ ಸಪ್ಪಳವನ್ನ ಈಗಿನಿಂದಲೇ ನಾಯಕರುಗಳು ಮಾಡ್ತಾ ಇದ್ದಾರೆ. ದಲಿತ ಸಮಾವೇಶ ಕೂಡ ಇದರ ಅವಿಭಾಜ್ಯ ಅಂಗವಾಗಿದೆ. ಹೆಸರು ಮರುನಾಮಕರಣ ಮಾಡ್ಕೊಂಡು ಸಮಾವೇಶ ಮಾಡ್ತಿರೋದು ಇದೇ ಮೊದಲಲ್ಲ. ನಾವು ಆರಂಭಿಕ ಹಂತದಲ್ಲೇ ಹೇಳ್ತಾ ಇದ್ವಿ, KN ರಾಜಣ್ಣ ಅವರ ಫಾರ್ಮ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿದೆ. ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ, ಎಲ್ಲ ನೇರ ಅದು ತೀವ್ರತೆಯನ್ನು ಪಡ್ಕೊಳ್ತಾ ಇದೆ. ನಿನ್ನೆ ಅವರು ಆಡಿದಂತಹ ಮಾತುಗಳಂತೂ ಅದರ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಹೇಳ್ತಾ ಇದೆ. ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಅವರು ಅಸಹನೆ. ಅವಕಾಶ ಸಿಕ್ಕಾಗ, ವೇದಿಕೆ ಸಿಕ್ಕಾಗ್ಲೆಲ್ಲ ಅವರು ಮಾತಾಡದೆ ಅಂತ ನಿಂತು ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಕೌಂಟರ್ ಏನು ನೋಡೇ ಬಿಡೋಣ ಎಂಬ ಹಠ ಅವ್ರಿಗಿದೆಯಾ? ಒಂದು ಜಗಳ ಅಂತೂ ಸದ್ಯಕ್ಕಾಗುತ್ತೆ ಕಾಂಗ್ರೆಸ್ನಲ್ಲಿ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಒಬ್ಬರಂತೂ ಬ್ಲಾಸ್ಟ್ ಆಗ್ತಾರೆ. ಈಗ ಎಷ್ಟು ಅಂತ ಪೈಲಪ್ ಆಗ್ತಾ ಇರುತ್ತೆ ಹೇಳಿ. KN ರಾಜಣ್ಣ ಅವ್ರು ನೆನೆ ಆಡಿದಂತಹ ಮಾತು ಪರೋಕ್ಷ ಅಥವಾ ಇಂಡೈರೆಕ್ಟ್ಲಿ ಹೆಸರು ತಗೊಳ್ಳದೆ ಅಂಥದ್ದು ಯಾವುದು ಹೆಡ್ಲೈನನ್ನು ನಾವು ಹಾಕುವಂತಹ ವಿಪರ್ಯಾಸನೇ ನಮಗೆ ಬರಲಿಲ್ಲ. ಡೈರೆಕ್ಟ್ ಆಗಿ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಹೆಸರನ್ನ ತಗೊಂಡು ದುರ್ಬಳಕೆ ಮಾಡ್ಕೊಳ್ಳೋದನ್ನ ಬಿಡಬೇಕು ಫಸ್ಟು ಅಂತ ಅವ್ರು ಹೇಳಿದ್ರು. ಸೊ ನಾನಂತೂ ಕೇರ್ ಮಾಡಲ್ಲ ಅನ್ನೋ ಸಂದೇಶವನ್ನು ಕೊಟ್ಟು ಬಿಟ್ಟಿದ್ದಾರೆ ಹಿರಿಯ ನಾಯಕ KN ರಾಜಣ್ಣ. ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವರು ಎಐಸಿಸಿನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ. ಆರೋಪ ಅಂತ ಅಲ್ಲ, ವಾಸ್ತವಾಂಶ. ಯಾರಿಂದ ನಾನು ಪಕ್ಷದ ಶಿಸ್ತಿನ ಪಾಠ ಕಲಿಬೇಕಾಗಿಲ್ಲ. ಏನೇನು DCM ಏನು ಹೊಸದಾಗಿ ಏನು ಕಿರೀಟ ಇಡ್ತಾರ? ಅವ್ರಿಗೆ ಏನು ಕಿರೀಟ ಇರೋದಿಲ್ಲ. ವೈಯಕ್ತಿಕವಾಗಿ ನನಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದು ವಿಚಾರಗಳು ಬರ್ತವೆ, ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು ಅಷ್ಟೇ. JC ಚಂದ್ರಶೇಖರ್ ಯಾಕೆ ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ? ನಾನು ಮಹಾಭಾರತ ರಾಮಾಯಣ ಅವೆಲ್ಲ ಓದೋನು ಅಲ್ಲ, ಕೇಳೋನು ಅಲ್ಲ. ಯಾವ ಶಿಶುಪಾಲನೋ ಯಾವ ಕೃಷ್ಣನೋ ಲಯಬಿಲಿಟಿ ಆಗ್ಬಾರ್ದು. ಎಲ್ಲ ಹೊರೆ ಇವೆಲ್ಲ. ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡಬೇಕು.